ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಮ್ಮ, ಈ ಮರ ನೋಡು, ಅಲ್ಲೋಡು. ಯಾವ ಮರ ಗೊತ್ತಾಯ್ತಾ? ನೀನ್ ತಿಂತೀಯ ಗೊತ್ತಾ? ರುಚಿ ರುಚಿಯಾಗಿ ಮಾವಿನಕಾಯಿ ಅದು. ಅಮ್ಮ, ಯಾಕಮ್ಮ ಹಿಂಗ್ ಮಾಡ್ದೆ ನೀನು? ನಾನೇನ್ ಮಾಡ್ದೆ? ನೀನ್ ನನ್ಗೆ ಯಾಕೆ ಹೇಳಿಲ್ಲ ನನ್ ಫ್ರೆಂಡ್ ನಿನ್ಗೂ ಫ್ರೆಂಡ್ ಅಂತ? ಆ ಫ್ರೆಂಡ್ ನಿನ್ ಮೊದ್ಲೇ ಗೊತ್ತಿತ್ತು ಅಲ್ವಾ? ಅದು ಲಚ್ಚಿ, ಅವ್ರು ನನಗೆ ಗೊತ್ತಿರೋರೆ ಅಂತ ನನಗ್ ಗೊತ್ತಾಗಿದ್ದೆ ಸ್ವಲ್ಪ ಹೊತ್ತು ಮುಂಚೆ, ಅದಕ್ಕೆ ನಿನ್ಗೆ ಹೇಳಕ್ ಆಗಿಲ್ಲ. ಹೋಗಮ್ಮ ನೀನು. ಇದಷ್ಟೇ ಅಲ್ಲ, ಇನ್ನೊಂದ್ ವಿಷಯನೂ ನೀನ್ ನಂಗೆ ಹೇಳಿಲ್ಲ. ಏನದು? ಫ್ರೆಂಡು ನಿನ್ಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನೋ ಲೆಟರ್ ಬರ್ತಿದ್ರಂತೆ, ಅದನ್ನೆಲ್ಲ ಯಾಕೆ ಹೇಳಿಲ್ಲ ನೀನ್ ನನ್ಗೆ? ಲೆಟ್ರಾ? ಇದನ್ ಯಾರು ಹೇಳಿದ್ರು ನಿನ್ಗೆ? ನನಗ್ ಗೊತ್ತು, ನನ್ ಫ್ರೆಂಡ್ ಎಲ್ಲಾನು ಹೇಳಿದ್ರು ನನ್ಗೆ. ಅವರು ನಿಂತರ ಅಲ್ಲ, ನನ್ನ ಹತ್ರ ಎಲ್ಲಾನು ಹೇಳ್ತಾರೆ. ಈ ಕಿತಾಪತಿ ಇವ್ರದೇನಾ? ಬಾಲ ಬಿಚ್ಚಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬಾಲ ಬಿಚ್ಚಿದ್ದಾರೆ. ಮಾಡ್ತೀನಿರು ಇವ್ರಿಗೆ. ಲಚ್ಚಿ, ನೀನ್ ಇಲ್ಲ ಅಜ್ಜಿ ಜೊತೆ ಆಟ ಆಡ್ತಿರು, ನಾನ್ ಬರ್ತೀನಿ. ಅಜ್ಜಿ, ಅಲ್ಲಿ ಮೊಲ ಇದೆ, ತೋರಿಸ್ತೀನಿ ಬಾ. ಅಣ್ಣ ಒಂಚೂರು ಅರ್ಥ ಮಾಡ್ಕೊಳ್ಳಿ. ಸರಿ ಅಣ್ಣ, ಈ ತಿಂಗಳು ಹಾಕೊಡ್ತೀನಿ. ರೀ, ಮಾನೆ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಅಯ್ಯೋ ಮೇಡಮ್, ಯಾಕೆ ಹಿಂಗ್ ಬೈತಿದ್ದೀರಾ? ಬೈದೆ ಇನ್ನೇನ್ರಿ ಮಾಡ್ಲಿ? ನೀವ್ ಮಾಡಿರೋದು ಅಂತ ಕೆಲ್ಸಾನೆ. ಹೋಗಿ ಹೋಗಿ ಆ ಮಗು ಹತ್ರ ಲೆಟರ್ ಬರೆದಿರೋ ವಿಷಯನೆಲ್ಲ ಹೇಳಿದಿರಲ್ಲ, ಸ್ವಲ್ಪ ಬುದ್ಧಿ ಬೇಡವಾ ನಿಮ್ಗೆ? ಅಲ್ಲ ರೀ, ನೀವ್ ಹೀಗ್ ಮಾಡ್ತೀರಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಇದೆಲ್ಲ. ಬಾಲ ಬಿಚ್ಚಲ್ಲ ಅಂತ ಹೇಳ್ಬಿಟ್ಟು ಬಾಲ ಬಿಚ್ಬಿಟ್ರಲ್ಲ. ಅಯ್ಯೋ ಸಾರಿ ಮೇಡಮ್, ಅದು ಬೇಕು ಅಂತ ಹೇಳಿದ್ದಲ್ಲ ಮೇಡಮ್. ಮತ್ತೆ ಬೇಡ ಅಂತ ಹೇಳಿದ್ರಾ? ಒಂದ್ ತರದಲ್ಲಿ ಹಂಗೇನೆ ಮೇಡಮ್. ನಿಮ್ ಬಗ್ಗೆ ನನ್ಗೇನ್ ಗೊತ್ತು ಅಂತ ತುಂಬಾ ಪೀಡಿಸ್ತಿದ್ಲು ಮೇಡಮ್. ಅದಕ್ಕೆ ಅವಳು ಕಾಟ ತಡ್ಕೊಳಕ್ಕಾಗದೆ ಹಂಗೆ ಸ್ವಲ್ಪ ಬಾಯ್ ಬಿಟ್ಬಿಟ್ಟೆ ಮೇಡಮ್. ಪ್ರಾಮಿಸ್ ಬಾಲ ಬಿಚ್ಚಿದಲ್ಲ ಮೇಡಮ್, ಇದು ಇಂಟೆನ್ಷನಲ್ ಆಗಿ ಹೇಳಿದ್ದಲ್ಲ ಮೇಡಮ್. ಏನೋ ಬೈ ಮಿಸ್ಟೇಕು ಬಾಯಿಗೆ ಬಂದ್ಬಿಡ್ತು ಅನ್ಕೊಳ್ಳಿ ಮೇಡಮ್. ಪ್ಲೀಸ್ ಮೇಡಮ್. ಏನ್ರಿ ಮಿಸ್ಟೇಕು? ನನಗ್ ಗೊತ್ತು, ನಿಮ್ಗೆ ಸ್ವಲ್ಪ ಸಲಿಗೆ ಕೊಟ್ರು ಬಂದ್ ತಲೆ ಮೇಲೆ ಕುತ್ಕೋತೀರಾ. ಅಲ್ಲ ರೀ, ನಿಮ್ಮನ್ನ ನಂಬಿ ಆ ಮಗುನ ನಿಮ್ ಹತ್ರ ಓದ್ಸೋದಕ್ ಕಳ್ಸ್ತೀನಲ್ಲ, ಹಂಗ ಮಾಡೋದ್ ನೀವು? ಹೋಗಿ ಮಗು ಹತ್ರ ಏನ್ ವಿಷಯ ಹೇಳ್ಬೇಕು, ಏನ್ ಹೇಳ್ಬಾರ್ದು ಒಂದು ಗೊತ್ತಾಗಲ್ವಾ? ಸಾಕಪ್ಪ, ಇನ್ ಮುಂದೆ ಮಗುನ ನಿಮ್ ಹತ್ರ ನಾವು ಓದ್ಸೋದಕ್ ಕಳ್ಸಲ್ಲ. ನೀವು ಓದ್ಸಿದ್ರು ಸಾಕು, ಎಲ್ಲ ಸಾಕು. ನಿಮ್ ಸವಾಸನೆ ಬೇಡ. ನಿಮ್ಮನ್ನ ಎಲ್ಲಿಡ್ಬೇಕು ಅಲ್ಲಿಟ್ರೇನೆ ಸರಿ. ಮೇಡಮ್ ತಪ್ಪಾಯ್ತು ಮೇಡಮ್, ಇನ್ ಯಾವಾಗೂ ಹಿಂಗ್ ಮಾಡಲ್ಲ ಮೇಡಮ್. ಇಷ್ಟಕ್ಕೆ ನೀವು ಮಹಾಕಾಳಿ ತರ ಕೋಪ ಮಾಡ್ಕೊಬಿಟ್ರೆ ಹೆಂಗೆ ಮೇಡಮ್? ಇದೊಂದ್ಸರಿ ಕ್ಷಮಿಸ್ಬಿಡಿ ಮೇಡಮ್. ಏನ್ರಿ ಕ್ಷಮಿಸೋದು? ಹೋಗ್ರಿ ಮೇಡಮ್ ಕೆಲ್ಸನೇ, ಆಮೇಲೆ ಬಂದು ಕ್ಷಮೆ ಕೇಳೋದು. ಏನ್ ಕರ್ಮ ಗುರು, ಏನೋ ಸ್ವಲ್ಪ ಸರಿ ಹೋಯ್ತು ಅನ್ನೋಷ್ಟ್ರಲ್ಲಿ ಎಲ್ಲ ಗಬ್ಬೆದೋಯ್ತು. ಮೋಸ್ಟ್ಲಿ ಯಾವ್ದೋ ಜನ್ಮದಲ್ಲಿ ಇವರು ನಾನು ಶತ್ರುಗಳಾಗಿದ್ವಿ ಅನ್ಸುತ್ತೆ. ಆ ದುಶ್ಮನಿ ಈಗ್ಲೂ ಕಂಟಿನ್ಯೂ ಆಗ್ತಿದೆ. ಸ್ಕೂಲಲ್ಲೂ ಜಗಳ, ಇಲ್ಲೂ ಜಗಳ, ಬರೀ ಇದೇ ಆಯ್ತಲ್ಲ ಗುರು. What is this? Baby, in Kannada this is called Sero inside akki and upon that bella. Jay, are you serious? Yes baby, I'm damn serious. Baby, ನೀನು ಈ ಮನೆಗೆ ಸೊಸೆ ಆಗಿದ್ದೀನಿ ಅನ್ನೋ ಫೀಲ್ ಅಲ್ಲಿ ಇದ್ದೀನಿ ಅಂತಂದೆ ನಾನು ಆ ಫೀಲ್ ನ ನಿಜ ಮಾಡಿಸ್ತಾ ಇದ್ದೀನಿ ಅಷ್ಟೇ. Do it, come on. ವೆಲ್ಕಮ್. ಬೇಬಿ, ನೀನು ಈ ಮನೆಗೆ ಒಂದು ಸೆಕೆಂಡ್ ಟೈಮ್ ಅಲ್ಲ ಬರ್ತಾ ಇರೋದು? ಫಸ್ಟ್ ಟೈಮ್ ಬಂದೆ, ಹಾಗೆ ಅಲ್ಲಿ ಕೂತಿದ್ದೆ, ನಾನು ನೋಡದೆ ಓಡೋದೆ. ಈಗ ಇಡೀ ಹೋಮ್ ಟೂರ್ ಕೊಡ್ತೀನಿ ಬಾ. ಹೋಮ್ ಟೂರ್ ಎಲ್ಲ ಆದ್ಮೇಲೆ ರೂಮ್ ಟೂರ್ ಮಾಡ. And finally baby, this is my room. And ಇದು ನನ್ನ ರೂಮು ಅನ್ನೋ ವಿಷಯ ನಿನಗೆ ತುಂಬಾ ಚೆನ್ನಾಗಿ ಗೊತ್ತಲ್ಲ, ಯಾಕಂದ್ರೆ ನಾವಿಬ್ರು ಫಸ್ಟ್ ಮೀಟ್ ಮಾಡಿದ್ದಿಲ್ಲ. ಗೊತ್ತಾ ಬೇಬಿ, ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಕೇಕ್ ಏನಕ್ಕೆ ಜೈ? We need to celebrate baby. ಇದು ನಮ್ಮಿಬ್ಬರ ಪಾಲಿಗೆ ಸ್ಪೆಷಲ್ ಮೊಮೆಂಟ್. ಇದು ಮೆಮೊರೇಬಲ್ ಆಗಿರ್ಬೇಕಲ್ಲ, ಅದಕ್ಕೆ ಕೇಕ್. ಸ್ಮಾಲ್ ಸೆಲೆಬ್ರೇಷನ್ ಕಟ್ ಮಾಡೋಣ. ಹ್ಯಾಪಿ ಬೇಬಿ? So much. ಹ್ಯಾಪಿ ಅಂತ್ಯಾ? ಇದೇ ಖುಷಿಗೆ
ಏನು ಇಲ್ವಾ? ಅದಕ್ಕೂ ಮುಂಚೆ ನಿಜ ಹೇಳಿ ಜೈ, ಈ ಮನೇಲಿ ಬೇರೆ ಯಾರು ಇಲ್ಲ ತಾನೆ? ಇಲ್ಲ ಬೇಬಿ, ಎಲ್ರನ್ನು ಕಳಿಸಿದ್ದೀನಲ್ಲ. ಬೇಬಿ, ಇವತ್ತಿನ ಮಟ್ಟಕ್ಕೆ ಇಡೀ ಅರಮನೆಗೆ ನಾನೇ ರಾಜ ಅಂಡ್ ನೀನೇ ರಾಣಿ. ಇಲ್ಲಿ ಬೇರೆ ಯಾರು ಬರಕ್ ಸಾಧ್ಯನೇ ಇಲ್ಲ. ಜೈ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ಎಷ್ಟು ಅಂದ್ರೆ ಹೇಗೆ ಹೇಳಿ ಬೇಬಿ ಅದನ್ನ? ತುಂಬಾ ತುಂಬಾ ಅಂದ್ರೆ ತುಂಬಾ, ಹೇಳಕ್ಕಾಗ್ದಿರೋಷ್ಟು. ಪ್ರೀತಿ ಎಷ್ಟಿದೆ ಅಂತ ಹೇಳಿ ತೋರ್ಸಕ್ ಹಾಕಿಲ್ವಾ? ನೀವು ತೋರಿಸಿದ್ರೆ ಏನಂತೆ, ನಾ ತೋರಿಸ್ತೀನಿ. ಆ ಮುಟ್ಟಕ್ಲಾಡಿಗೆ ಈ ಮಲ್ಲಿ ಏನು ಅಂತ ಚೆನ್ನಾಗಿ ತೋರಿಸ್ತಾರೆ. ನೀವ್ ಇಷ್ಟು ವರ್ಷ ಆದ್ಮೇಲೆ ನಾವ್ ಸಿಕ್ತಿರೋದೇ ದೊಡ್ಡ ಆಶ್ಚರ್ಯ. ಹಾ ಮೇಡಮ್, ಲೈಫ್ ಅಂದ್ರೇನೆ ಹಂಗಲ್ವಾ? ಯಾವ ಕರ್ವಲ್ಲಿ ಏನಿರುತ್ತೆ ಅಂತಾನೆ ಗೊತ್ತಾಗಲ್ಲ, ಆಕ್ಸಿಡೆಂಟ್ ಆದ್ಮೇಲೆ ಗೊತ್ತಾಗೋದು. ನನಗೆ ಇನ್ನೂ ಆಶ್ಚರ್ಯ ಆಗೋದೇನಂದ್ರೆ ನೀವ್ ಇಷ್ಟೊಂದು ಓದ್ಕೊಂಡಿರೋದು, ಇಷ್ಟ ಚೆನ್ನಾಗಿ ಬದುಕ್ತಾ ಇರೋದು. ನನಗ್ ನೆನ್ಪಿರೋ ಮಟ್ಟಿಗೆ ನಿಮ್ ಮನೇಲಿ ಅಷ್ಟೊಂದು ಅನುಕೂಲ ಇರ್ಲಿಲ್ವಲ್ಲ, ತುಂಬಾ ಬಡತನ ಇತ್ತಲ್ವಾ? ಹಾ ಮೇಡಮ್, ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನಕ್ಕೆ ಇರ್ತಿರಿಲ್ಲ, ಮಧ್ಯಾಹ್ನ ಉಂಡ್ರೆ ರಾತ್ರಿಗೆ ಇರ್ತಿರಿಲ್ಲ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಕಷ್ಟಗಳು ನಮ್ಮ ಮನೆ ಮೇಲೆ ಟೆಂಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ವು. ಅದೃಷ್ಟಕ್ಕೆ ನಮ್ಮನೆ ದಾರಿನೇ ಮರ್ತೋಗಿತ್ತು ಮೇಡಮ್. ಯಾವಾಗ್ಲೂ ಕಷ್ಟ ಬಂದು ನಮ್ಮನೆ ಡೋರ್ನ ನಾಕ್ ಮಾಡಿದಾಗ ನಾವು ಸುಖ ಬಂತು ಅಂತ ಡೋರ್ ಓಪನ್ ಮಾಡ್ತಿದ್ವಿ, ಆದ್ರೆ ಕಷ್ಟ ಬಾಗ್ಲಲ್ಲಿ ನಿಂತ್ಕೊಂಡು ಹಾಯ್ ಮಾಡ್ತಿತ್ತು ಮೇಡಮ್. ಹಂಗಿತ್ತು ನಮ್ ಕತೆ. ಆದ್ರೂ ಅಷ್ಟು ಕಷ್ಟಗಳ ಮಧ್ಯೆ ನೀವಿಷ್ಟು ಚೆನ್ನಾಗಿ ಓದಿ ಬದುಕ್ತಿದ್ದೀರಲ್ಲ, ತುಂಬಾ ಖುಷಿ ಆಗುತ್ತೆ. ಸದ್ಯ ಇಷ್ಟು ದಿನ ಬೈಸ್ಕೊಂಡ್ ಸಾಕಾಗೋಗಿತ್ತು. ಫಸ್ಟ್ ಟೈಮ್ ನಿನ್ ಬಾಯಿಂದ ಈ ಮಾತು ಕೇಳಿ ತುಂಬಾ ಖುಷಿ ಆಗ್ತಿದೆ. ಒಂದ್ ಲೆಕ್ಕದಲ್ಲಿ ಭಾರತ ರತ್ನ ಸಿಂಗಾಗ ಆಗ್ತಿದೆ ಗೊತ್ತಾ? ಸಾರಿ, ಹಳೆ ಸಲ್ಗೆಲಿ ನೀನು ನಾನು ಅಂತೆಲ್ಲ ಮಾತಾಡ್ಬಿಟ್ಟೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನಿಮ್ ಹೊಟ್ಟೆಗೆ ಹಾಕೊಂಬಿಡಿ ಮೇಡಮ್, ಸಾರಿ. ಪರವಾಗಿಲ್ಲ, ನನ್ನ ಹಳೆ ಫ್ರೆಂಡ್ ಅಂದ್ಮೇಲೆ ಇದೆಲ್ಲ ನಡೆಯುತ್ತೆ. ಹಾಗಂತ ಅದನ್ನೇ ಸಲ್ಗೆ ತಗೊಂಡು ಬಾಲ ಬಿಚ್ಚಿದ್ರೆ ಬಾಲ ಕತ್ತರಿಸ್ಬಿಡ್ತೀನಿ. ಅಯ್ಯಯ್ಯೋ ಇಲ್ಲಪ್ಪ, ನನ್ ಬಾಲನ ನೀಟಾಗಿ ಕಟ್ಟಿ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಂಡ್ಬಿಡ್ತೀನಿ, ಬಿಚ್ಚದೇ ಇರೋ ತರ. ಇನ್ಯಾವತ್ತೂ ಬಾಲ ಬಿಚ್ಚಲ್ಲ. ಅವತ್ತಿನ ಆ ಸುಧಾನೇ ಬೇರೆ, ಇವತ್ತಿನ ಈ ಸುಧಾವ್ರೆ ಬೇರೆ. ಸೊ ಹಂಗಾಗಿ ನಾನು ಸ್ವಲ್ಪ ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಅದಂಗಿರ್ಲಿ, ನೀವು ತುಂಬಾನೇ ಚೆನ್ನಾಗಿ ಓದ್ತಿದ್ರಲ್ಲ, ಯಾಕೆ ಎಜುಕೇಶನ್ ಅರ್ಧಕ್ಕೆ ಬಿಟ್ಬಿಟ್ರಿ? ಅದೊಂದು ದೊಡ್ಡ ಕತೆ. ಅಲ್ಲ, ದೊಡ್ಡ ಕತೆನ ಸ್ವಲ್ಪ ಚಿಕ್ಕದ್ ಮಾಡಿ ಹೇಳಿ ಮೇಡಮ್. ಅದು ತುಂಬಾ ವರ್ಷ ನಾನು ಮತ್ತೆ ಅಮ್ಮ ಅಣ್ಣನ ಜೊತೆ ಇರ್ಲಿಲ್ಲ. ಅದು ಬೇರೆನೆ ಕತೆ, ಇನ್ಯಾವಾಗಾದ್ರೂ ಹೇಳ್ತೀನಿ. ಪರವಾಗಿಲ್ಲ, ಹೇಳಿ ಮೇಡಮ್. ಅದ್ಯಾವುದೋ ಕಾರಣಕ್ಕೆ ನಾನು ಮತ್ತೆ ಅಮ್ಮ ಮನೆಯಿಂದ ಹೊರಗಡೆ ಬರ್ಬೇಕಾಯ್ತು. ಅದೇ ಸಮಯದಲ್ಲಿ ಅಮ್ಮಂಗೆ ಹೀಗಾಯ್ತು ಅಂತ ಅನ್ಸುತ್ತೆ. ಅದೇನಾಯ್ತು, ಹೇಗಾಯ್ತು ಅದೇನು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಬುದ್ಧಿ ಬಂದಾಗಿಂದ ಅಮ್ಮ ಹೀಗೆ ಇದ್ದಾಳೆ. ಅವಳನ್ನ ನಾನೇ ನೋಡ್ಕೋಬೇಕಾಯ್ತು. ಮನೇಲಿ ಬೇರೆ ತುಂಬಾ ಬಡತನ, ಹಾಗಾಗಿ ಓದನ್ನ ಅರ್ಧಕ್ ಬಿಟ್ಟೆ. ಹೌದಾ? ನಿಮ್ ಲೈಫಲ್ಲಿ ಇಷ್ಟೊಂದಾಗಿದ್ಯಾ? ಹಾಗೆ ಬೆಳೆದು ದೊಡ್ಡವಳಾದೆ. ಹಾಗೆ ಇರ್ಬೇಕಾದ್ರೆ ಹೀಗೆ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರ ಜೊತೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ, ಆದ್ರೆ ನಾನು ಅನ್ಕೊಂಡಾಗ ಏನೂ ಆಗಿಲ್ಲ.